ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೋರಿ ಆರ್ಎಸ್ಎಸ್ ಹೈಕೋರ್ಟ್ ಮೆಟ್ಟಿಲೇರಿತು. ಹೈಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯಿತು. ಆರ್ಎಸ್ಎಸ್ ಪರ ಅರುಣ್ ಶ್ಯಾಮ್ ವಾದವನ್ನು ಮಂಡಿಸಿದ್ರು. ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ದು, ಬಹುತೇಕ ಸಂಘಟನೆಗಳು ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಅನುಮತಿಯನ್ನ ಕೇಳಿದೆ. ಅನೇಕ ಸಂಘಟನೆಗಳಿಗೆ ಅನುಮತಿ ಕೊಟ್ಟರೆ ಕಾನೂನು ಸಮಸ್ಯೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಅರುಣ್ ಶ್ಯಾಮ್ 450 ಕಡೆ ಆರ್ಎಸ್ಎಸ್ ಪಥಸಂಚಲನ ಮಾಡಿದೆ, ಯಾವುದೇ ರೀತಿಯ ಸಮಸ್ಯೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ಮಾಡೋಕೆ ಸರ್ಕಾರಕ್ಕೆ ಸೂಚಿಸಿ 30ಕ್ಕೆ ವಿಚಾರಣೆಯನ್ನ ಮುಂದೂಡಿತು. ಪಥಸಂಚಲನಕ್ಕೆ ಅನುಮತಿ ಕೋರಿ ಆರ್ಎಸ್ಎಸ್ ಕೋರ್ಟ್ ಮೆಟ್ಟಿಲೇರಿರೋ ವಿಚಾರವಾಗಿ ಮಾತಾಡಿರೋ ಪ್ರಿಯಾಂಕ್ ಖರ್ಗೆ, ಪಥಸಂಚಲನ ವಿಚಾರ ಕೋರ್ಟ್ ಮುಂದಿದೆ. ಕೋರ್ಟ್ ಏನ್ ಹೇಳುತ್ತೆ ಅದನ್ನ ಪಾಲನೆ ಮಾಡ್ತೇವೆ. ಈ ವಿಚಾರದಲ್ಲಿ ನಮ್ಮ ಪಕ್ಷ ಕೂಡ ನನ್ನ ಜೊತೆ ಇದೆ. ಐಡಿಯಾಲಜಿಕಲಿ ನಾವು ಈ ವಿಚಾರವನ್ನ ಎದುರಿಸ್ತಿದ್ದೇವೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರು. ಸಂತೋಷ ಏನಪ್ಪಾ ಅಂದ್ರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ರು. ಫಸ್ಟ್ ಅನುಮತಿಯನ್ನ ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ರಾಹುಲ್ ಗಾಂಧಿ ಅವ್ರು ಯಾವ ಪಕ್ಷ, ಖರ್ಗೆ ಅವ್ರು ಯಾರ ಪಕ್ಷ, ಸಿದ್ದರಾಮಯ್ಯನವ್ರು ಯಾರ ಪಕ್ಷ, ಸಂತೋಷ್ ಲಾಡ್ ಅವ್ರು ಯಾರ ಪಕ್ಷ, ದಿನೇಶ್ ಗುಂಡ್ರಾವ್ ಅವ್ರು ಯಾವ ಪಕ್ಷ, ಕೃಷ್ಣ ಬೈರೇಗೌಡರು ಯಾವ ಪಕ್ಷ, ನನ್ನ ಜೊತೆ ಇದಾರಲ್ಲ, ಇನ್ನೇನು ಬೇಕು? ಹೌದಪ್ಪ, ನನ್ನ ತದ್ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಬೇರೆ ಅದು. ಇವರೆಲ್ಲ ನಮ್ಮ ಪಕ್ಷದವರಲ್ಲ. PCM ಅವರು ಹೇಳಿದಾರಲ್ಲ, ದ ಎಂಟೈರ್ ಪಾರ್ಟಿ ಐಡಿಯಾಲಜಿ ಕೇಡರ್ಸ್ ಆರ್ ವಿತ್ ಮೀ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿಎಂ ಸ್ಥಾನಕ್ಕೆ ಏರೋಕೆ ಪೈಪೋಟಿ ನಡೆದಿದೆ. ಆರ್ಎಸ್ಎಸ್ಗೆ ಬೈಯೋವರಿಗೆ ಸಿಎಂ ಸ್ಥಾನ ಕೊಡ್ತಾರೆ ಅನ್ನೋ ಮಾನಸಿಕತೆಯಲ್ಲಿ ನಾಯಕರಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿರುವಂತಹ ಅವರು, ಕೆಲವರು ಸಿಎಂ ಆಗಬೇಕು ಅಂತ ಪ್ರಯತ್ನ ಮಾಡಿದ್ರೆ, ಇನ್ನು ಕೆಲವರು ಇದ್ದವರು ಉಳಿಬೇಕು ಅಂತ ಮೋದಿ ಬಗ್ಗೆ ಮಾತನಾಡಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ಮೋದಿಯವರನ್ನ ತೆಗಳೋಕೆ ಕಾಂಗ್ರೆಸ್ನಲ್ಲಿ ಪೈಪೋಟಿ ನಡೆಯುತ್ತಿದೆ ಅಂತ ಹೇಳಿದ್ದಾರೆ. ಪಾರ್ಟಿ ಒಳಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಲಿಕ್ಕೆ ಪೈಪೋಟಿ ನಡೆದ. ಆ ಪೈಪೋಟಿ ಒಳಗೆ ಯಾರು ಜಾಸ್ತಿ ಬಿಜೆಪಿಗೆ, ಮೋದಿಯವರಿಗೆ, RSSಗೆ ಬೈತಾರ, ಅವರಿಗೆ ಕೊಡ್ತಾರ ಅನ್ನುವಂಥ ಒಂದು ಮಾನಸಿಕತೆ ಕಾಂಗ್ರೆಸ್ ಪಾರ್ಟಿ ಒಳಗದ. ಅದಕ್ಕೆ ಬಾಯಿ ಬಂದಂಗೆ ಮಾತಾಡೋದು. ನರೇಂದ್ರ ಅವರು ಕೆಲವರು ಆಗಬೇಕಂತ ಪ್ರಯತ್ನ ಮಾಡಿದ್ರೆ, ಇದ್ದವರು ಉಳಿಬೇಕಂತ ಹೇಳಿ ಮೋದಿಯವರಿಗೆ ಮತ್ತು ಒಬ್ಬ ಯುವ ಸಂಸತ್ ಸದಸ್ಯನಿಗೆ ಬಾಯಿಗೆ ಬಂದಂಗೆ, ಅಂದರೆ ಸಾರ್ವಜನಿಕ ಜೀವನದ ಮಟ್ಟವನ್ನು, ಅದರದ ಒಂದು ಘನತೆಯನ್ನು ಕಾಪಾಡಲಾರದಂತೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೆ ಒಬ್ಬರು ಪೈಪೋಟಿ ಮಾಡ್ತಾ ಇದ್ರ. ಬಿಕೆ ಹರಿಪ್ರಸಾದ್ ಹಿರಿಯರು ಆರ್ಎಸ್ಎಸ್ ಬಗ್ಗೆ ಮಾತನಾಡೋದು ಅವರಿಗೆ ಒಳ್ಳೆಯದಲ್ಲ ಅಂತ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿರುವಂತಹ ಅವರು, ಹರಿಪ್ರಸಾದ್ ಅವರೇ, ನಿಮ್ಮ ವ್ಯಾಪ್ತಿ ಏನಿದೆ ಅದರಲ್ಲೇ ಮಾತನಾಡಿ. ಆರ್ಎಸ್ಎಸ್ ರಾಷ್ಟ್ರೀಯತೆಯನ್ನ ಪಸರಿಸುವಂತಹ ಸಂಸ್ಥೆ. ಆರ್ಎಸ್ಎಸ್ಗೆ ನಿಮ್ಮಂಥವರ ಸರ್ಟಿಫಿಕೇಟ್ ಬೇಕಿಲ್ಲ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಸ್ವಯಂ ಬಿಕೆ ಹರಿಪ್ರಸಾದ್ ಅಂತವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡುವಂಥ ವ್ಯಕ್ತಿತ್ವ ಅವ್ರದಲ್ಲ. ಹಾಗಾಗಿ ಅವರು ಅದ್ರ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರು, ನಮ್ಗಿಂತ ವಯಸ್ಸಲ್ಲಿ ದೊಡ್ಡವರು. ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ, ನಿಮ್ದು ಏನು ವ್ಯಾಪ್ತಿ ಐತಿ, ನೀವು ರಾಜಕಾರಣ ಮಾಡ್ತೀರಿ, ರಾಜಕಾರಣದ ಬಗ್ಗೆ ಮಾತಾಡ್ರಿ. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಒಂದು ರಾಷ್ಟ್ರೀಯತೆ ವಿಚಾರ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥ ಒಂದು ಸಂಸ್ಥೆಗೆ ನಿಮ್ಮಂಥವ್ರಿಂದ ಏನು ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಿಮ್ಮ ಯಾವುದೇ ಸ್ಟೇಟ್ಮೆಂಟಿಗೆ ರಿಯಾಕ್ಷನ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಆರ್ಎಸ್ಎಸ್ ಪಥಸಂಚಲನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ರಾಮನಗರದಲ್ಲಿ ಮಾತನಾಡಿರೋ ಬಿಜೆಪಿ ಮುಖಂಡ ಛಲವಾದಿ ನಾರಾಯಣಸ್ವಾಮಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿದ್ರು. ಪ್ರಿಯಾಂಕ್ ಖರ್ಗೆ, ಇವತ್ತು ದಲಿತ ಸಂಘಟನೆಗಳು ನನ್ನ ರಕ್ಷಣೆಗೆ ಬನ್ನಿ ಅಂತ ಕೇಳ್ತಾ ಇವೆ. ಡಿಎಸ್ಎಸ್ ಬಿಟ್ಟು ಹೊಸದಾಗಿ ಭೀಮಾ ಆರ್ಮಿ ಕಟ್ತಿದ್ದಾರೆ. ಪ್ರಿಯಾಂಕ್ ಇವರಿಗೆ ಯಾರನ್ನೂ ಬಿಡಿಸಿಲ್ಲ. ದಲಿತರನ್ನು ಅವರು ಹೇಗೆ ನಡೆಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ ಅಂತ ವಾಗ್ದಾಳಿ ಮಾಡಿದ್ರು. ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ, ಐ ಲವ್ DSS. ಯಾಕೆ ಅಂತಂದ್ರೆ, ಬಹು ದಿನಗಳ ಕಾಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಹೋರಾಟ ಮಾಡಿ ಇವತ್ತು ದಲಿತರಿಗೆ ಒಂದು ಶಕ್ತಿಯಾಗಿ ನಿಂತಿದ್ದು ಅದು DSS. ಅಂದಮೇಲೆ ಭೀಮ್ ಆರ್ಮಿಯನ್ನ ನಾನು ವಿರೋಧ ಮಾಡ್ತೇನೆ, ಮಾಡಲ್ಲ. ಯಾವುದೇ ದಲಿತರ ಹೆಸರಿನಲ್ಲಿ ಕೆಲಸ ಮಾಡೋದಿದ್ರೆ ಅಂತವ್ರನ್ನೆಲ್ಲ ಐ ಲವ್. ಅಷ್ಟೇ ಇದರಲ್ಲಿ ವರ್ಷ ಆಗ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು 7.5 ವರ್ಷ ಕಾಲ ಮುಖ್ಯಮಂತ್ರಿ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಒಂದು 10 ಜನರು ಕ್ಯೂನಲ್ಲಿದ್ದಾರೆ.
ಮುಖ್ಯಮಂತ್ರಿ ಆಗ. ಈಗ ಡಿ ಕೆ ಶಿವಕುಮಾರ್ ಕೂಡ ಒಬ್ಬ ಗಟ್ಟಿ ಮನುಷ್ಯ, ಪಕ್ಷ ಕಟ್ಟಿದ್ದಾರೆ, ಅವರು ಮುಖ್ಯಮಂತ್ರಿ. ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿದೆ. ಬಸ್ನಲ್ಲಿದ್ದ 20ಕ್ಕೂ ಹೆಚ್ಚು ಮಂದಿ ಸಜೀವ ದಹನವಾಗಿದ್ದಾರೆ. ಕಾವೇರಿ ಟ್ರಾವೆಲ್ಸ್ಗೆ ಸೇರಿದ ಸ್ಲೀಪರ್ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಈ ವೇಳೆ ಬನ್ನತೇಕೂರು ಬಳಿ ಬಸ್ಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಬೈಕ್ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಹೊತ್ತಿ ಉರಿದಿದೆ. ಈ ವೇಳೆ 20ಕ್ಕೂ ಹೆಚ್ಚು ಮಂದಿ ಬಸ್ನಿಂದ ಹೊರಬಂದಿದ್ದಾರೆ. ಆದರೆ ಇನ್ನುಳಿದ ಸುಮಾರು 20 ಮಂದಿ ಬಸ್ನಲ್ಲಿ ಸಜೀವ ದಹನವಾಗಿದ್ದಾರೆ. ಕರ್ನೂಲಲ್ಲಿ ನಡೆದ ಬಸ್ ಬೆಂಕಿ ದುರಂತದಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಬೆಂಗಳೂರಿಗೆ ಕುಟುಂಬ ಸಮೇತರಾಗಿ ಬರ್ತಾ ಇದ್ದ 4 ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಗೊಲ್ಲರಹಳ್ಳಿಯ ರಮೇಶ್, ಅನುಷಾ, ಮಾನಿಶ್, ಮನ್ವಿತ ಮೃತಪಟ್ಟವರು. ನೆಲ್ಲೂರು ಜಿಲ್ಲೆಯ ಗೊಲ್ಲವರಪಳ್ಳಿ ಮೂಲದ ರಮೇಶ್ ತನ್ನ ಪತ್ನಿ ಹಾಗೂ 2 ಪುಟ್ಟ ಮಕ್ಕಳೊಂದಿಗೆ ಬೆಂಗಳೂರಿಗೆ ಬರ್ತಿದ್ರಂತೆ. ಇನ್ನು ಸುರೇಶ್ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಬೆಂಗಳೂರಿನಲ್ಲಿರುವ ವಿ ಕಾವೇರಿ ಟ್ರಾವೆಲ್ಸ್ ಕಚೇರಿ ಇಂದು ಓಪನ್ ಆಗಿಲ್ಲ. ಮಾರತಹಳ್ಳಿಯಲ್ಲಿರುವಂತಹ ಆಫೀಸ್ ಸಾಮಾನ್ಯವಾಗಿ ಬೆಳಗ್ಗೆ 10 ಗಂಟೆಗೆ ಓಪನ್ ಆಗಬೇಕಿತ್ತು. ರಾತ್ರಿಯ ಕೊನೆ ಬಸ್ ತೆರಳುವವರೆಗೂ ಕಚೇರಿ ತೆರೆದಿರುತ್ತಂತೆ. ಆದರೆ ಇಂದು ಕರ್ನೂಲ್ನಲ್ಲಿ ದುರಂತ ನಡೆದ ಹಿನ್ನೆಲೆಯಲ್ಲಿ ಕಚೇರಿಯನ್ನ ಓಪನ್ ಮಾಡಿಲ್ಲ. ಅಗ್ನಿ ದುರಂತ ನಡೆದ ಬಸ್ಸಲ್ಲಿದ್ದ 2 ಕನ್ನಡಿಗರು ಅಪಾಯದಿಂದ ಪಾರಾಗಿದ್ದಾರೆ. ಶಾಂತಿನಗರ ನಿವಾಸಿ ಸರಸ್ವತಿ ಹಾರಿಕಾ ಹಾಗೂ ಜಯನಗರದ ಶಿವ ಅನ್ನುವರು ದುರಂತ ನಡೆದಂತಹ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಎನ್ನಲಾಗಿದೆ. ಬಸ್ಸಲ್ಲಿ ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಬಾಕಿ 20 ಜನರ ಜೊತೆ ಇವರು ಕೂಡ ಬಸ್ನಿಂದ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಮೃತರ ಪೈಕಿ 9 ಜನರ ಮೃತದೇಹ ಸಂಪೂರ್ಣ ಕರಕಲಾಗಿದ್ದು ಗುರುತು ಪತ್ತೆ ಹಚ್ಚುವುದೇ ಸವಾಲಾಗಿದೆ. ಬಿಹಾರ ಚುನಾವಣೆ ಬಳಿಕ ಬಹಳ ಬದಲಾವಣೆ ಆಗುತ್ತವೆ ಅಂತ ವಿಧಾನ ಪರಿಷತ್ನ ಸದಸ್ಯ ರಾಜೇಂದ್ರ ರಾಜಣ್ಣ ಹೇಳಿದ್ದಾರೆ. ಯತೀಂದ್ರ ಹೇಳಿಕೆ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ಯತೀಂದ್ರ ಅವರ ಹೇಳಿಕೆ ವೈಯಕ್ತಿಕವಾದದ್ದು. ಅಹಿಂದ ನಾಯಕ ರಾಜ್ಯದ ಸಿಎಂ ಆಗಬೇಕು ಅಂತ ಹೇಳಿದ್ದಾರಷ್ಟೇ, ನಾಳೆಯೇ ಆಗಬೇಕು ಅಂತ ಹೇಳಿಲ್ಲ. 2028ಕ್ಕೆ ಅವರು ಸಿಎಂ ಆಗಲಿ ಅಂತ ಹೇಳಿರಬಹುದು. ಹೈಕಮಾಂಡ್ಗಿಂತ ಯತೀಂದ್ರ ಪವರ್ಫುಲ್ ಏನಲ್ಲ. ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ಆಸೆ ನನಗೂ ಇದೆ ಅಂತ ಹೇಳಿದ್ದಾರೆ. ಏನು ಅವರ ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ. ಮುಂದೆ ಬರುವಂಥ ಚುನಾವಣೆಯಲ್ಲಿ 2028ಕ್ಕೆ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನೋ ಒಂದು ಭಾವನೆಯಲ್ಲಿ ಹೇಳಿರ್ಬೋದು. ಕಮಾಂಡ್ಗಿಂತ ಪವರ್ಫುಲ್ ಅಂತ ಏನಿಲ್ಲ, ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ. ನಮಗೂ ಎಲ್ಲ ಒಂದು ಕಡೆ ಆಸೆ ಇದೆಯಲ್ಲ, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಲಿ ಮುಂದಿನ ದಿನದಲ್ಲಿ ಅನ್ನೋವಂಥದ್ದು ನಮಗೂ ಆಸೆ ಇದೆ. ಸೊ ಆ ರೀತಿ ಆದರೆ ಬಹಳ ಒಳ್ಳೇದು ಅನ್ನೋ ಒಂದು ಭಾವನೆ ನಮ್ಮದು. ಇನ್ನು ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿದ್ದಾರಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸಿರುವಂತಹ ಅವರು, ದೇಗುಲಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ, ನಾನು ಹೋಗ್ತೀನಿ, ಎಲ್ಲರೂ ಹೋಗ್ತಾರೆ, ಹರಕೆ ಇರಬಹುದು, ಅದನ್ನ ತೀರ್ಸೋಕ್ ಹೋಗಿರಬಹುದು. ಡಿಸೆಂಬರ್ ನಂತರ ಡಿಕೆಶಿ ಸಿಎಂ ಆಗುವ ಬಗ್ಗೆ ಕೆಲ ಶಾಸಕರು ಹೇಳಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಮಾಡಬೇಕಲ್ವಾ ಅಂತಂದ್ರು. ಮಧುಗಿರಿಯಲ್ಲಿ ಪರಮೇಶ್ವರ್ ಅವರು ಸ್ಪರ್ಧೆ ಮಾಡಿದ್ರೆ ನಾವು ಯಾರು ಬೇಡ ಅನ್ನೋದಿಲ್ಲ ಅಂತ ರಾಜೇಂದ್ರ ರಾಜಣ್ಣ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರೋ ಅವರು ತಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕಡೆ ನಿಂತರೆ ಆ ಕ್ಷೇತ್ರ ಎಸ್ಸಿ ಕ್ಷೇತ್ರ, ಅಲ್ಲಿ ಯಾರಿಗಾದ್ರೂ ಅನುಕೂಲ ಆಗಬಹುದು ಅಂತ ರಾಜಣ್ಣ ಹೇಳಿರಬಹುದು. ಮೀಸಲಾತಿ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದಾರೆ, ಮುಂದಿನ ದಿನದಲ್ಲಿ ಏನು ತೀರ್ಮಾನ ಮಾಡಬೇಕು ಅದನ್ನ ಮಾಡ್ತಾರೆ ಅಂತ ಹೇಳಿದ್ರು. ಪರಮೇಶ್ವರ್ ಅವರು ಬಹಳ ಹಿರಿಯ ಶಾಸಕರು. ಮಧುಗಿರಿಯಲ್ಲಿ ರಿಸರ್ವೇಷನ್ ಇದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲೂ 3 ಬಾರಿ ಶಾಸಕರಾಗಿದ್ದಾರೆ, ಕೊರಟಗೆರೆಯಲ್ಲಿದ್ದಾರೆ. ಮಧುಗಿರಿಯಲ್ಲಿ ಬಂದು ನಿಂತ್ಕೊಳ್ಳೋವಂಥದ್ದೇನು ಅವನು ಬೇಡ ಅಂತಿಲ್ಲ. ಅವ್ರು ಮಧುಗಿರಿಯಲ್ಲಿ ನಿಂತ್ಕೊಳ್ಳೋದಾದ್ರೆ ಬೇರೆ ಕ್ಷೇತ್ರದಲ್ಲಿ ಜನರಲಲ್ಲಿ ನಿಂತು ಇನ್ನೊಬ್ರು ಯಾರು ಎಸ್ಸಿ ಆ ತಾಲೂಕಲ್ಲಿ ನಿಂತರೆ ಇನ್ನೊಬ್ರಿಗೆ ಅಧಿಕಾರ ಸಿಗುತ್ತಲ್ಲ, ಆ ಒಂದು ದೃಷ್ಟಿ ಇಟ್ಕೊಂಡು ರಾಜ